ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ರೋಮ ಪತ್ರಿಕೆಯಲ್ಲಿ ನೋಡುವುದಾದರೆ ಮನಸ್ಸನ್ನು ಮರಣಕ್ಕೆ ಹೋಲಿಸಿದ್ದಾರೆ. ಆ ಮನಸ್ಸಿನ ಜೊತೆಗೆ ಆತ್ಮಿಕವಾದಂಥ ಒಂದು ಜೀವವು ಸಮಾಧಾನ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಯಾಕೆ ಈ ಜೀವ ಒಂದು ಸಮಾಧಾನವಾಗಿರಬೇಕಂತಂದರೆ, ನಮ್ಮ ಹೃದಯದಲ್ಲಿ ಕರುಣೆ, ನ್ಯಾಯ ತೀರ್ಮಾನಗಳ ಮೇಲೆ ಜಯಗೊಳಿಸಬೇಕಂತೆ. ಅದಕ್ಕೇನು ಮತ್ತಾಯ 5ನೇ ಅಧ್ಯಾಯ 7ರಲ್ಲಿ ನಾವು ನೋಡುವುದಾದರೆ, ಕರುಣೆಯುಳ್ಳವರು ಧನ್ಯರು, ಯಾಕೆಂದರೆ ಅವರು ಕರುಣೆ ಹೊಂದುವರು. ಪರಲೋಕದಲ್ಲಿ ನಮ್ಮ ತಂದೆಯೇ ನಮ್ಮ ವಿರುದ್ಧ ಇತರರು ಮಾತನಾಡುವ ತಪ್ಪುಗಳನ್ನು ನಿಖರವಾಗಿ ನಾವು ಕ್ಷಮಿಸುವಂತೆಯೇ ನಾವು ಮಾಡುವ ಪಾಪಗಳನ್ನು ಕ್ಷಮಿಸು ಎಂಬುದಾಗಿತ್ತು. ಆ ಪ್ರಾರ್ಥನೆಯ ಅರ್ಥವೇನು? ಅದರ ಅರ್ಥ, ಯಾರಾದರೂ ನನ್ನ ವಿರುದ್ಧ ಮಾಡುವ ಪಾಪವನ್ನು ನಾವು ಕ್ಷಮಿಸದೇ ಹೋದರೆ ಕರ್ತನು ನನ್ನನ್ನು ಕ್ಷಮಿಸುವುದಿಲ್ಲ. ನಮ್ಮ ಪ್ರಾರ್ಥನೆ ದೇವರ ಬಳಿ ಯಾವ ರೀತಿ ತಲುಪುತ್ತದೆ ಅಂದರೆ, ಕರ್ತನೇ, ನಾನು ಈ ವ್ಯಕ್ತಿಯನ್ನು ಕ್ಷಮಿಸಿರುವಂತೆ ನೀವು ನನ್ನನ್ನು ಕ್ಷಮಿಸಿರಿ. ಆದರೆ ನಾನು ಇನ್ನೊಬ್ಬನನ್ನು ಕ್ಷಮಿಸದೇ ಇರುವಾಗ ನಿಜವಾಗಿಯೂ ನನ್ನನ್ನು ಕ್ಷಮಿಸಬೇಡವೆಂದು ನಾನು ಕರ್ತನನ್ನು ಬೇಡಿಕೊಳ್ಳುತ್ತಿದ್ದೇನೆ. ನೀನು ಕರ್ತನ ಪ್ರಾರ್ಥನೆಯನ್ನು ಪ್ರಾರ್ಥಿಸುವಾಗ ನಿಖರವಾಗಿ ನೀನು ಇತರರನ್ನು ಕ್ಷಮಿಸಿದ ಹಾಗೆಯೇ ದೇವರು ನಿನ್ನನ್ನು ಕ್ಷಮಿಸುವಂತೆ ದೇವರನ್ನು ಕೇಳಿಕೊಳ್ಳುತ್ತಿದ್ದೀಯ ಎಂದು ನಿನಗೆ ತಿಳಿದಿದೆಯಾ? ನೀನು ಇನ್ನೊಬ್ಬನನ್ನು ಕ್ಷಮಿಸಲು ನಿರಾಕರಿಸಿದಾಗ ನಿನ್ನ ಪ್ರಾರ್ಥನೆ ಹೇಗಿರುತ್ತದೆ? ನಾನು ಇನ್ನೊಬ್ಬನನ್ನು ಹೇಗೆ ಕ್ಷಮಿಸಿದ್ದೇನೋ ಹಾಗೆಯೇ ನನ್ನ ಕ್ಷಮಿಸು, ನಾನು ಅವನನ್ನು ಕ್ಷಮಿಸಿದ್ದೇನೆ ದೇವರೇ, ನನಗೆ ಮಾಡಿದ್ದಕ್ಕಾಗಿ ನಾನು ಅವನನ್ನು ಬಹಳವಾಗಿ ದ್ವೇಷ ಮಾಡಿದ್ದೇನೆ. ಆದ್ದರಿಂದ ಕರ್ತನೇ, ನೀನು ನನ್ನನ್ನು ಕ್ಷಮಿಸಿದರೂ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ದ್ವೇಷವನ್ನು ಹಾಗೆ ಉಳಿಸಿಕೋ ಎಂತೇವೆಯಾ? ಯಾವಾಗಲಾದರೂ ಜನರು ನಮಗೆ ಯಾವುದೋ ಕೇಡು ಮಾಡಿದಾಗ ಅಥವಾ ನಮ್ಮನ್ನು ನೋಯಿಸಿದಾಗ ನಮ್ಮ ಮನಸ್ಸಿನಲ್ಲಿ ಒಂದಕ್ಕೊಂದು ವಿರೋಧವಾಗಿ 2 ಆಲೋಚನೆಗಳು ಹೇಳ್ತವೆ. ಒಂದು ಕರುಣೆಯ ಮನೋಭಾವ, 2 ನ್ಯಾಯ ತೀರ್ಪಿನ ಮನೋಭಾವ. ಪವಿತ್ರಾತ್ಮನು ಕ್ಷಮಾಪಣೆಯನ್ನು, ಕರುಣೆಯನ್ನು ತೋರಿಸುವಂತೆ ನಮ್ಮನ್ನು ಪ್ರೇರೇಪಿಸುತ್ತಾನೆ. ಆದರೆ ನಮ್ಮ ಶರೀರ ಭಾವವು ಆ ವ್ಯಕ್ತಿಯೊಂದಿಗೆ ಕಠಿಣವಾಗಿ ನಡೆದುಕೊಂಡು ನ್ಯಾಯ ತೀರ್ಪಿಗೆ ಒಳಪಡಿಸಿ, ದೇವರೂ ಸಹ ಆತನನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುವಂತೆ ಪ್ರಾರ್ಥಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಯಾಕೋಬ 2ನೇ ಅಧ್ಯಾಯ 13ರಲ್ಲಿ ನಾವು ನೋಡುವುದಾದರೆ, ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಪಿಗಿಂತ ಮೇಲಾಗಿ ಹಿಗ್ಗುತ್ತದೆ. ಕರುಣೆ ಏನಾಗ್ತದೆ? ನ್ಯಾಯ ತೀರ್ಪಿಗಿಂತ ಮೇಲಾಗಿ ಹಿಗ್ಗುತ್ತದಂತೆ. ಕರುಣೆ ತೋರಿಸೋಣ. ಕರುಣೆಯನ್ನು ತೋರಿಸೋದು ಬಹಳ ಮುಖ್ಯ. ಕರುಣೆ ತೋರಿಸದಿರುವವನಿಗೆ ಅದು ನ್ಯಾಯ ತೀರ್ಮಾನ ಆಗ್ತದೆ. ನಾವು ಯಾರಿಗಾದರೂ ಕರುಣೆ ತೋರಿಸದಿದ್ದರೆ ದೇವರು ನಮಗೆ ಕರುಣೆ ತೋರಿಸೋದಿಲ್ಲ. ಯಾಕೆಂದರೆ ನಾವು ಇತರರನ್ನು ಕ್ಷಮಿಸಿ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾಗಿ ಈ ಕ್ಷಮಾಪಣೆ ಅನ್ನುವಂಥದ್ದು ಬಹಳ ಮುಖ್ಯ. ಕ್ಷಮಿಸೋಣ, ಪ್ರೀತಿಸೋಣ, ಸಹಾಯ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ ಅಪ್ಪ, ಇವತ್ತು ಸ್ವಾಮಿ ತಿಳಿದು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು. ತಿಳಿದು ಈ ದೇಹಕ್ಕೆ ಅನುಗುಣವಾಗಿ
ಯಾರನ್ನಾದರೂ ನಾವು ದ್ವೇಷಿಸಿದ್ರಪ್ಪ, ಆ ದ್ವೇಷಗಳನ್ನು ಮನ್ನಿಸಪ್ಪ, ಮನ್ನಿಸು ಸ್ವಾಮಿ. ನಮ್ಮನ್ನು ಕ್ಷಮಿಸು, ನಮ್ಮ ಪಾಪಗಳನ್ನು ಮನ್ನಿಸು, ನಮ್ಮ ನಾಲಿಗೆಯ ಪಾಪಗಳನ್ನು ಮನ್ನಿಸು, ನಮ್ಮ ಕಣ್ಣಿನ ಪಾಪಗಳನ್ನು ಮನ್ನಿಸು, ನಮ್ಮ ಕಿವಿಯ ಪಾಪಗಳನ್ನು ಮನ್ನಿಸಪ್ಪ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ.